ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 3ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 3. ಶ್ರೀ ಭಗವಾನ್ ಉವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಹೇ ನಿಷ್ಠಾಪನೆ, ಈ ಲೋಕದಲ್ಲಿ 2 ಪ್ರಕಾರದ ನಿಷ್ಠೆಗಳು ನನ್ನ ಮೂಲಕ ಮೊದಲು ಹೇಳಲಾಗಿವೆ. ಅವುಗಳಲ್ಲಿ ಸಾಂಖ್ಯಯೋಗಿಗಳ ನಿಷ್ಠೆಯು ಜ್ಞಾನಯೋಗದಿಂದ ಮತ್ತು ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಇರುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನಲ್ವಾ, ಅವನು ಕೇಳಿದ ಮೇಲೆ ಭಗವಂತ ಏನು ಮಾಡ್ತಾನೆ, ಅವನ ನಿಶ್ಚಿತ ಕರ್ತವ್ಯವನ್ನ ಅಂದ್ರೆ ಏನು, ಅವನು ಏನು ಮಾಡಬೇಕು ಅನ್ನುವಂತಹ ಕೆಲಸವನ್ನ ಭಕ್ತಿ ಪ್ರಧಾನ ಕರ್ಮಯೋಗ ಅಂದ್ರೆ ಕರ್ಮಯೋಗವನ್ನ ಮಾಡಬೇಕಾದ್ರೆ ಅದರಲ್ಲಿ ಭಕ್ತಿ ಪ್ರಧಾನವಾಗಿರಬೇಕು, ಭಕ್ತಿಯಿಂದ ಯುಕ್ತವಾಗಿ ನೀನು ಕರ್ಮಯೋಗವನ್ನ ಮಾಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮೊದಲು ಅವನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ, ನನ್ನ ವಚನಗಳು ಅಂದ್ರೆ ನಾನು ಇಷ್ಟೊತ್ತು ಹೇಳದ್ನಲ್ಲ, ನೀನು ಹೇಳ್ತಾ ಇದೀಯ ಅದೆಲ್ಲ ಗೊಂದಲ ಅಂತಂದ್ಬಿಟ್ಟು, ಆದರೆ ನಾನು ಹೇಳಿರುವಂತಹ ವಚನಗಳು ವ್ಯಾಮಿಶ್ರ ಅಂದ್ರೆ ಅರ್ಥ ಏನು, ಗೊಂದಲಮಯವಾಗಿರುವಂಥದ್ದಲ್ಲ. ಅಷ್ಟೇ ಅಲ್ಲದೆ ಸರ್ವತಾ ಸ್ಪಷ್ಟ ಅಂತಂದ್ರೆ ಸ್ಪಷ್ಟವಾಗಿ ನಾನು ತಿಳಿಸಿದ್ದೀನಿ. ಮತ್ತೆ ಬೇರೆ ಬೇರೆಯಾಗಿದೆ ಅಂದ್ರೆ ಇದೇ ಬೇರೆ ಅದೇ ಬೇರೆ, ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಹೇಳಿರೋದು ಸ್ಪಷ್ಟವಾಗಿದೆ ಮತ್ತೆ ಗೊಂದಲ ಇಲ್ಲದೆ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆ ಒಂದು ವಿಷಯವನ್ನ ತಿಳಿಸೋದಕ್ಕೋಸ್ಕರ ಈಗ ಈ ಒಂದು ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಈಗ ಏನು ಹೇಳ್ತಾನೆ ಅಂತ ತಿಳ್ಕೊಳ್ಳೋಣ. ಶ್ರೀ ಭಗವಾನ್ ಉವಾಚ, ಭಗವಂತ ಹೇಳ್ತಾನೆ, ಹೇ ನಿಷ್ಠಾಪನೆ. ನೋಡಿ, ನಿಷ್ಠೆ ಇರುವಂಥವನು ಅಂದ್ರೆ ಒಂದು ನಂಬಿಕೆ ಇರ್ಬೋದು, ಆಮೇಲೆ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ನಿಷ್ಠೆ ಇರುತ್ತಲ್ಲ, ಅಂಥವನು ನೀನು. ಈ ಲೋಕದಲ್ಲಿ 2 ಪ್ರಕಾರದ ನಿಷ್ಠೆಗಳಿದೆ, ಅದನ್ನ ನಾನು ಮೊದಲೇ ಹೇಳಿದ್ದೀನಿ. ಅವುಗಳಲ್ಲಿ ಸಾಂಖ್ಯಯೋಗಿಗಳ ನಿಷ್ಠೆ ಇದೆಯಲ್ಲ, ಅದು ಜ್ಞಾನ ಯೋಗದಿಂದ ಕೂಡಿರುತ್ತೆ. ಮತ್ತೆ ಯೋಗಿಗಳ ನಿಷ್ಠೆ ಇರುತ್ತಲ್ಲ, ಅದು ಕರ್ಮಯೋಗದಿಂದ ಕೂಡಿರುತ್ತೆ. ಅಂದ್ರೆ ಯೋಗಿಗಳೇನ್ ಮಾಡ್ತಾರೆ, ಕರ್ಮಯೋಗವನ್ನ ಮಾಡಿಕೊಂಡು ಆ ಒಂದು ಪಥದಲ್ಲಿ ಸಾಕ್ತಾರೆ. ಅದೇ ತರ ಸಾಂಖ್ಯಯೋಗಿಗಳೇನ್ ಮಾಡ್ತಾರೆ, ಜ್ಞಾನವನ್ನ ತಿಳ್ಕೊಂಡು ಆ ಜ್ಞಾನ ಯೋಗದ ಮೂಲಕ ಆ ಒಂದು ಪಥದಲ್ಲಿ ಸಾಕ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳಿದ್ದಾನೆ. ಈಗ ಪ್ರಶ್ನೆಗಳ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಅಸ್ಮಿನ್ ಲೋಕೆ ಅನ್ನುವಂತ ಪದ ಯಾವ ಲೋಕದ ವಾಚಕವಾಗಿ ಇಲ್ಲಿ ಹೇಳಿದ್ದಾರೆ? ಇಲ್ಲಿ ಲೋಕೇಸ್ಮಿನ್ ವಿವಿಧ ಅಂತ ಹೇಳಿದ್ದಾನೆ. ಲೋಕೇಸ್ಮಿನ್, ಅಸ್ಮಿನ್ ಅಂತ ಇದೆಯಲ್ಲ, ಅದು ಯಾವ ಲೋಕದ ಬಗ್ಗೆ ಹೇಳ್ತಾ ಇರೋದು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಅಸ್ಮಿನ್ ಲೋಕೆ ಅನ್ನುವಂಥ ಪದ ಈ ಮನುಷ್ಯ ಲೋಕದ ವಾಚಕವಾಗಿ ಇಲ್ಲಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಜ್ಞಾನಯೋಗ ಮತ್ತೆ ಕರ್ಮಯೋಗ ಅನ್ನೋದು ಈ 2 ಸಾಧನೆಗಳಲ್ಲಿ ಮನುಷ್ಯರಿಗೆ ಅಧಿಕಾರ ಇರೋದು. ನಾವು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆಯಲ್ಲ, ಅದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರನೇ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅಥವಾ ಅದು ಗೊತ್ತಿಲ್ಲದೆ ಇರೋ ಕಾರಣ ಅದನ್ನ ವ್ಯರ್ಥವಾಗಿ ಕಳಿತೀವಿ. ಆದರೆ ನಿಜವಾಗ್ಲೂ ಮನುಷ್ಯ ಜನ್ಮದಲ್ಲಿ ಜ್ಞಾನ ಮತ್ತೆ ಕರ್ಮಯೋಗ 2 ಕೂಡ ಸಾಧನೆಗಳನ್ನ ಮಾಡೋದಕ್ಕೆ ಮನುಷ್ಯ ಜನ್ಮನೇ ಬೇಕಾಗುತ್ತೆ. ಬೇರೆ ಜನ್ಮಗಳಲ್ಲಿ ನಾವು ಅದನ್ನ ಸಾಧನೆ ಮಾಡೋದಕ್ಕಾಗಲ್ಲ. ಈಗ ದೇವತೆಗಳು ಅಂತ ಆಗಿದಾರಲ್ವಾ, ಅವರು ಕೂಡ ಈ ಯೋಗಗಳನ್ನ ಅಂದ್ರೆ ಜ್ಞಾನಯೋಗ ಆಗಿರ್ಬೋದು, ಕರ್ಮಯೋಗ ಆಗಿರ್ಬೋದು ಮಾಡೋಕ್ಕಾಗಲ್ಲ. ಪ್ರಾಣಿಗಳು ಕೂಡ ಮಾಡೋಕ್ಕಾಗಲ್ಲ. ಮನುಷ್ಯ ಜನ್ಮ ಉನ್ನತವಾಗಿರುವಂಥದ್ದು, ಅದಕ್ಕೊಂದು ಸ್ಪೆಷಲ್ ಒಂದು ಗೌರವ ಇದೆ, ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಅದು ಯಾಕೆ ಅಂತಂದರೆ, ಈ ಮನುಷ್ಯ ಜನ್ಮದಲ್ಲಿ ನಾವು ಡೈರೆಕ್ಟ್ ಆಗಿ ಪರಂಧಾಮ ಅಂತಂದರೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಏನು ಬೇಕೋ ಅದರ ಸಾಧನೆ ಕೂಡ ಮಾಡ್ಬೋದು. ಇಲ್ಲ ಪಾತಾಳಕ್ಕೆ ನಾವು ಕೆಳಮಟ್ಟಕ್ಕೆ ಇಳಿಬೋದಾ ಅಂತ ಒಂದು ಸಾಧನೆಯನ್ನಾದರೂ ಮಾಡ್ಬೋದು. ಅಥವಾ ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗೋದಕ್ಕೆ ನಾವು ಇದರಲ್ಲಿ ಸಾಧನೆಯನ್ನು ಮಾಡ್ಬೋದು. ಅದಕ್ಕೆ ಇದನ್ನು ತುಂಬಾ ಮಹತ್ತರವಾಗಿರುವಂಥದ್ದು. ಬೇಕಾದರೆ ಡೈರೆಕ್ಟ್ ನಾವು ಭಗವಂತ ಎಲ್ಲಿದ್ದಾನೋ ಅವನ ಜೊತೆ ಇರೋದಕ್ಕೆ ಏನು ಬೇಕೋ ಆ ಒಂದು ಕರ್ಮವನ್ನು ಕೂಡ ಇಲ್ಲಿ ಮಾಡಿ ನಾವು ಅದನ್ನು ಗಳಿಸ್ಬೋದು.
ಅಂದರೆ ಸಮಬುದ್ಧಿಯಲ್ಲಿ ಇಟ್ಕೊಂಡು ಕರ್ಮ ಮಾಡೋದು ಅಂದರೆ ಸ್ಥಿತಪ್ರಜ್ಞ ಅಂತ ಭಗವಂತ ಹೇಳ್ತಾನಲ್ವಾ ಹಿಂದಿನ ಅಧ್ಯಾಯಗಳಲ್ಲಿ. ಆ ಸ್ಥಿತಪ್ರಜ್ಞ ಸ್ಥಿತಿಗೆ ಬರೋದಕ್ಕೆ ಸಾಧನೆ ಕೂಡ ಇಲ್ಲಿ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಈ ಎರಡೂ ಸಾಧನಗಳನ್ನು ಮಾಡುವಂಥ ಒಂದು ಲೋಕ ಯಾವುದು ಅಂತಂದರೆ ಈ ಭೂಲೋಕ. ಅದಕ್ಕೆ ಇಲ್ಲಿ ಅಸ್ಮಿನ್ ಲೋಕೆ ಅಂತಂದರೆ ಮನುಷ್ಯ ಲೋಕದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅನ್ನೋದು ಇದರ ಅರ್ಥ. ಈಗ ಕೆಲವೊಂದು ವಿಚಾರಗಳು ನಮಗೆ ಅರ್ಥ ಆಗಿದೆ ಅಲ್ವಾ. ಅಸ್ಮಿನ್ ಲೋಕೆ ಅಂತ ಯಾಕೆ ಹೇಳಿದ್ದಾನೆ ಭಗವಂತ, ಆಮೇಲೆ 2 ರೀತಿಯ ನಿಷ್ಠೆಗಳಿದೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಒಂದು ಜ್ಞಾನಯೋಗ ಮತ್ತು ಇನ್ನೊಂದು ಕರ್ಮಯೋಗ ಅಂತಂದ್ಬಿಟ್ಟು. ಅದರ ಬಗ್ಗೆ ಇನ್ನೂ ಸ್ವಲ್ಪ ಪ್ರಶ್ನೆಗಳು ಏನು ಕೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.